he is going to reply. I can't reply on that issue. ನಾನೇನು ಹೇಳಕ್ಕೆ ಹೋಗುದಿಲ್ಲ. ಅಸೆಂಬ್ಲಿಗೆ ಏನು ಹೇಳಬೇಕು, ನನ್ನ ಭಾವನೆ ಏನು ಹೇಳಬೇಕು ಹೇಳಿದ್ದೀನಿ ಅಷ್ಟೇ. ನಂಬರ್ 1. ಇವತ್ತು ಬೆಳಗ್ಗೆ ನಾನು ತಿರ್ಗಾ ವಿಸಿಟ್ ಮಾಡಿದೆ ಈ ನಮ್ಮ ಧರ್ಮರಾಯನ ದೇವಸ್ಥಾನ ಹಿಂದೆಗಡೆ. ಇದು ನಾನೆಲ್ಲ ನೋಡಿದೆ, ಎಲ್ಲ ಬಿಲ್ಡಿಂಗ್ಗಳೆಲ್ಲ ಭಾಳ ವೀಕ್ ಆಗ್ಬಿಟ್ಟಿದೆ. ಎಲ್ಲ 2 ಫ್ಲೋರ್ ಕಟ್ಟೋ ಜಾಗದಲ್ಲಿ 8 ಫ್ಲೋರು 9 ಫ್ಲೋರ್ ಕಟ್ಟಿದ್ದಾರೆ. ಮೇಲ್ಗಡೆ ಹತ್ತಕ್ಕೂ ಆಗ್ತಾಯಿಲ್ಲ, ಬೇರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ವೈರಿಂಗು ಮತ್ತೊಂದೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ 5 ಜನ ಸತ್ತಿದ್ದಾರೆ. ಪಾಪ ರಾಜಸ್ಥಾನ ಮುಂದವರು ಎಲ್ಲಿಯವರಾಗಲಿ ಬದುಕಿಗೋಸ್ಕರ ಅವ್ರು ಬಂದಿದ್ದಾರೆ. ಸೊ ಎಲ್ಲ ಬಿಲ್ಡಿಂಗ್ಗಳು ಕೂಡ ನಾನೀಗ ಒಡೆಯಕ್ಕೆ ಹೋಗೋ ಸದ್ಯಕ್ಕೆ ಹೋಗಲ್ಲ. ಈಗ ಸದ್ಯಕ್ಕೆ ಬಿಲ್ಡಿಂಗ್ಗಳನ್ನೆಲ್ಲ ಅವ್ರು ರಿಪೇರಿ ಮಾಡ್ಕೊಳ್ತೀವಿ. ರಿಪೇರಿ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಇದನ್ನು ಏನು ಬೇಕು ಅದನ್ನು ರಿಪೇರಿ ಮಾಡ್ತೀವಿ. ಫರ್ದರ್ ಯಾರು ಆ ಥರ ಕಟ್ಟಕ್ಕಂತೂ ಬಿಡೋಲ್ಲ. ರಿಪೇರಿ ಮಾಡಲಿಲ್ಲ ಅಂತಂದರೆ ಹೊಡೆದಾಕ್ಲೇಬೇಕಾಗ್ತದೆ. ಯಾಕೆಂದರೆ ವೀಕ್ ಬಿಲ್ಡಿಂಗು ಕೊಲ್ಯಾಪ್ಸ್ ಆಗಿ ನಾಳೆ ದೊಡ್ಡ ಸಮಸ್ಯೆ ಆಗೋದು ಬೇಡ. ಈ ದೃಷ್ಟಿಯಿಂದ ಇವತ್ತು ನಾವೆಲ್ಲ ತೀರ್ಮಾನನ ಮಾಡಿದ್ವಿ. ಆಮೇಲೆ 5 ಲಕ್ಷ ರೂಪಾಯಿ ಯಾರು ತೀರ್ಕೊಂಡಿದ್ದಾರೆ, ಅವ್ರು ಯಾರು ವಾರಸ್ದಾರಿದ್ದಾರೆ ಅವ್ರಿಗೆ ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ಕೊಡೋದು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಆಮೇಲೆ ಯಾರು ಬಿಲ್ಡಿಂಗ್ ಓನರ್ಸ್ ಇದ್ದಾರೆ, ಇಂಥ ಬಿಲ್ಡಿಂಗ್ ಓನರ್ ಇಟ್ಕೊಂಡಿದ್ದಾರೆ, ಅವ್ರು ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅವ್ರಿಗೆ ಬಿಟ್ಟಿದ್ದೀವಿ ನಾವು ಏನು ಬೇಕೋ ಮಾಡಿ ಅಂತ. ಸೊ ಅದಕ್ಕೆ ಅವ್ರನ್ನೂ ಕೂಡ ನಾವು ಕ್ರಮ ಕೈಗೊಳ್ತೀವಿ. ಸೊ ಎಲ್ಲ ಬಿಲ್ಡಿಂಗ್ಗಳಿಗೆ ಇದೊಂದು ಎಚ್ಚರಿಕೆ. ಮೊನ್ನೆ ನೋಡೋದ್ರಲ್ಲಿ ಬ್ಲಾಸ್ಟ್ ಆಗಿ ಅಲ್ಲಿ ಸತ್ತು ಸುಮಾರು ಜನ ಎಲ್ಲ ಹಾಸ್ಪಿಟ್ಲಿಗೆ ಸೇರಿ ಕೈ ಕಾಲೆಲ್ಲ ಮುರ್ಕೊಂಡಿದ್ದಾರೆ. ಇವತ್ತು ಇಂಥ 5 ಜನ ಆಗಿದ್ದಾರೆ. ಅಲ್ಲಿ ನೋಡಿದ್ರೆ 10 ಅಡಿಲಿ 12 ಅಡಿಲಿ ಎಲ್ಲ ಬಾಡಿಗೆಗೋಸ್ಕರ ಕೆಲವೆಲ್ಲ ಬಿಟ್ಟು ಮಾಡ್ತಾ ಇರೋದು ಅದು ಸರಿ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.